10ನೇ ತರಗತಿ 12ನೇ ತರಗತಿ ನೀವು ಪಾಸಾಗಿದ್ದೀರಾ? ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ಮತ್ತು ITI ಡಿಪ್ಲೊಮೊ ಅಥವಾ ಡಿಗ್ರಿ ಮಾಡಿದ್ದೀರಾ? ಹಾಗಾದರೆ ಈ ಕೇಂದ್ರ ಸರ್ಕಾರಿ ಉದ್ಯೋಗದ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ. CCRUM ರಿಕ್ವೈರ್ಮೆಂಟ್ 2026 ಅಡಿಯಲ್ಲಿ 179 ಗ್ರೂಪ್ A, B ಆ್ಯಂಡ್ C ಹುದ್ದೆಗಳ ನೇಮಕಾತಿ ನಡೆಯುತ್ತದೆ. ಪ್ರಾರಂಭಿಕ ವೇತನ 18,000ದಿಂದ 1,77,500ರವರೆಗೆ ವೇತನ ಇದೆ. ಇದಕ್ಕೆ ಅರ್ಹತೆ, ವಯೋಮಿತಿ, ಅರ್ಜಿ ವಿಧಾನ ಮತ್ತು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೈಲಿ ಜಾಬ್ ಅಪ್ಡೇಟ್ಸ್ ವಿಡಿಯೋಗಳನ್ನು ನೀವು ಮಿಸ್ ಮಾಡ್ಕೊಳ್ಬಾರ್ದು ಅಂತ ಅನ್ನೋದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. CCRUM ರಿಕ್ವೈರ್ಮೆಂಟ್ 2026 ಅಂದರೆ ಏನು? CCRUM ಅಂದರೆ ಏನು ಅಂದರೆ ಕೇಂದ್ರ ಆಯುಷ್ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ಸಂಸ್ಥೆ. ಈ ಸಂಸ್ಥೆ ಗ್ರೂಪ್ A, B ಮತ್ತು C ಹುದ್ದೆಗಳಿಗೆ ನೇಮಕಾತಿ ಪ್ರಕಟಿಸಿದೆ. ಒಟ್ಟು ಹುದ್ದೆಗಳು 179 ಒಟ್ಟು ಹುದ್ದೆಗಳನ್ನು ಬಿಡುಗಡೆ ಮಾಡಲಾಗಿದೆ. ಪ್ರಮುಖ ಹುದ್ದೆಗಳು ಯಾವ್ಯಾವು ಎಂದರೆ ನಂಬರ್ 1 ರಿಸರ್ಚ್ ಆಫೀಸರ್, ಸ್ಟಾಫ್ ನರ್ಸ್, ಫಾರ್ಮಸಿಸ್ಟ್, ಅಪ್ಪರ್ ಡಿವಿಷನ್ ಕ್ಲರ್ಕ್ ಅಥವಾ UDC, ಲೋವರ್ ಡಿವಿಷನ್ ಕ್ಲರ್ಕ್ ಅಥವಾ LDC, ಸ್ಟೆನೋಗ್ರಾಫರ್ ಗ್ರೇಡ್ 3, ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿಸ್ಟ್, ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಅಥವಾ MTS, ಲಾಸ್ಟ್ ಪಾಯಿಂಟ್ ಸ್ಟಾಫ್ ಕಾರ್ ಡ್ರೈವರ್ ಹಾಗೂ ಇತರ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದೆ. ಇದಕ್ಕೆ ಶೈಕ್ಷಣಿಕ ಅರ್ಹತೆ ಎಷ್ಟಿರಬೇಕು ಎಂದರೆ ಹುದ್ದೆಗೆ ಅನುಗುಣವಾಗಿ 10ನೇ ಕ್ಲಾಸ್ ಪಾಸ್ ಆಗಿರಬೇಕು, 12ನೇ ತರಗತಿ ಪಾಸ್ ಆಗಿರಬೇಕು, ITI ಡಿಪ್ಲೊಮೊ, ಡಿಗ್ರಿ, BSc ನರ್ಸಿಂಗ್ ಕಂಪ್ಲೀಟ್ ಆಗಿರಬೇಕು, ಪೋಸ್ಟ್ ಗ್ರಾಜ್ಯುಯೇಷನ್ MD ಅಥವಾ MS ಕೆಲವು ಹುದ್ದೆಗಳಿಗೆ ಬೇಕಾಗುತ್ತದೆ. ಇಷ್ಟು ನೀವು ಕಂಪ್ಲೀಟ್ ಕೋರ್ಸ್ ಮುಗಿಸಿರಬೇಕು. ಇದಕ್ಕೆ ವಯೋಮಿತಿ ಎಷ್ಟಿರಬೇಕು ಎಂದರೆ 18ರಿಂದ 40 ವರ್ಷದ ಒಳಗಡೆ ಇರಬೇಕು. ಮೀಸಲಾತಿ ಅಭ್ಯರ್ಥಿಗಳಿಗೆ ಸರ್ಕಾರಿ ನಿಯಮಗಳ ಪ್ರಕಾರ ವಯಸ್ಸಡಿಲಿಕೆ ಇರುತ್ತದೆ. ಇದಕ್ಕೆ ವೇತನ ಎಷ್ಟಿರುತ್ತದೆ ಎಂದರೆ 7ನೇ ವೇತನ ಆಯೋಗದ ಪ್ರಕಾರ ಪೇ ಲೆವೆಲ್ 1ರಿಂದ ಪೇ ಲೆವೆಲ್ 10ವರೆಗೆ ಇರುತ್ತದೆ. ಇದಕ್ಕೆ ಪ್ರಾರಂಭಿಕ ವೇತನ 18,000ದಿಂದ 1,77,500ರವರೆಗೆ ಇರುತ್ತದೆ. ಇದಕ್ಕೆ ಅರ್ಜಿ ಶುಲ್ಕ, ಹುದ್ದೆ ಮತ್ತು ವರ್ಗವಾರು ಶುಲ್ಕದ ವಿವರವನ್ನು ಅಧಿಕೃತ ಅಧಿಸೂಚನೆಯಲ್ಲಿ ಪರಿಶೀಲಿಸಬೇಕು. ಇದಕ್ಕೆ ಆಯ್ಕೆ ಪ್ರಕ್ರಿಯೆ ಎಷ್ಟಿರಬೇಕು ಎಂದರೆ ಗ್ರೂಪ್ A CBT ಪ್ಲಸ್ ಇಂಟರ್ವ್ಯೂ ಕೂಡ ಇರುತ್ತದೆ. ಗ್ರೂಪ್ B ಆ್ಯಂಡ್ C CBT ಪ್ಲಸ್ ಸ್ಕಿಲ್ ಟೆಸ್ಟ್ ಕೂಡ ಇರುತ್ತದೆ ಮತ್ತು ಡ್ರೈವಿಂಗ್ ಟೆಸ್ಟ್ ಅಗತ್ಯವಿದ್ದರೆ ಪ್ಲಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತದೆ. ಇದಕ್ಕೆ ಅಗತ್ಯ ದಾಖಲೆಗಳು ಯಾವ್ಯಾವ ಬೇಕು ಅಂದರೆ ಆಧಾರ್ ಕಾರ್ಡ್, ಶೈಕ್ಷಣಿಕ ಪ್ರಮಾಣ ಪತ್ರಗಳು, ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರ್, ಕ್ಯಾಸ್ಟ್ ಸರ್ಟಿಫಿಕೇಟ್, ನೆಕ್ಸ್ಟ್ ಅನುಭವ ಪ್ರಮಾಣ ಪತ್ರ ಕೂಡ ಇದು ಬೇಕಾಗುತ್ತದೆ. ಅಗತ್ಯವಿದ್ದರೆ ಬೇಕಾಗುತ್ತದೆ, ಕಂಪಲ್ಸರಿ ಏನು ಕೇಳಲ್ಲ. ಇದಕ್ಕೆ ಪ್ರಮುಖ ದಿನಾಂಕಗಳು: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇರುವುದು. ಇದಕ್ಕೆ ಅರ್ಜಿ ಪ್ರಾರಂಭವಾಗಿರೋದೇ 1 ಜುಲೈ 2026ರಲ್ಲಿ ಪ್ರಾರಂಭವಾಗಿದೆ. ಅರ್ಜಿಯ ಕೊನೆಯ ದಿನಾಂಕ 31 ಜುಲೈ 2026 ನೀವು ಅಪ್ಲೈ ಮಾಡಲು ಕೊನೆಯ ದಿನಾಂಕವಾಗಿದೆ. ತಿದ್ದುಪಡಿ ವಿಂಡೋ 3 ಆಗಸ್ಟ್ 2026ರಿಂದ ನಿಮಗೆ ನಾನು ಅಫಿಷಿಯಲ್ ವೆಬ್ಸೈಟ್ ಕೂಡ ಹಾಕಿರ್ತೇನೆ. ನೀವು ಅದನ್ನು ಆ ವೆಬ್ಸೈಟ್ನ ಕ್ಲಿಕ್ ಮಾಡಿಕೊಂಡು ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ನೀವು ಅಪ್ಲೈ ಕೂಡ ಮಾಡ್ಬೋದು. ಮತ್ತು ಇದು 179 ಕೇಂದ್ರ ಸರ್ಕಾರಿ ಹುದ್ದೆಗಳಾಗಿವೆ. 10ನೇ ತರಗತಿ 12ನೇ ತರಗತಿ ಮುಗಿದಿರಬೇಕು. ITI ಡಿಪ್ಲೊಮೊ, ಡಿಗ್ರಿ ಅಭ್ಯರ್ಥಿಗಳಿಗೆ ಅವಕಾಶ ಸಹ ಕಲ್ಪಿಸಿಕೊಡಲಾಗಿದೆ. ಇದರ ಪ್ರಾರಂಭಿಕ ವೇತನ 18,000ದಿಂದ 1,77,500ರವರೆಗೆ ಇದೆ. ಅರ್ಜಿಯ ಕೊನೆಯ ದಿನಾಂಕ 31 ಜುಲೈ 2026. ಇದು ಆಯುಷ್ ಸಚಿವಾಲಯದ ಅಡಿಯಲ್ಲಿ ಸರ್ಕಾರಿ ಉದ್ಯೋಗ ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದೆ. ಓಕೆ ಎವ್ರಿವನ್, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಡೈಲಿ ಜಾಬ್ ಅಪ್ಡೇಟ್ಸ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.